ಸೊ ನಮ್ಮ ತ್ವಚೆನ ನಾವೇ ಕಾಪಾಡ್ಕೊಳ್ಬೇಕು. ಹಾಗಾಗಿ ನಮ್ಮ ಒಂದು ತ್ವಚೆನ ಯಾವ ಥರ ನಾವು ಬ್ರೈಟ್ನೆಸ್ ಮಾಡ್ಕೊಳ್ಬೇಕು, ಹಾಗೆ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಇರುತ್ತೆ, ಹಾಗೆ ರಿಂಕಲ್ಸ್ ಇರುತ್ತೆ, ಹಾಗೆ ಆಯಿಲಿಂಗ್ ಸ್ಕಿನ್ ಕೂಡ ಇರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ಯಾವ ಥರ ಕಮ್ಮಿ ಮಾಡ್ಕೋಬೇಕು, ನಮ್ಮ ಸ್ಕಿನ್ನನ್ನು ಯಾವ ಥರ ಬ್ರೈಟ್ನೆಸ್ ಮಾಡ್ಕೋಬೇಕು ಅಂತೇಳಿ ನಾನು ಮನೆ ಮದ್ದು ಟಿಪ್ಸ್ ಹೇಳ್ತೀನಿ ಆಯಿತಾ. ಫಸ್ಟ್ ಯಾರೆಲ್ಲ ನೋಡಿದ್ದೀರಾ ಸೊ ಹಾಗೆ ಸಬ್ ಮಾಡ್ಕೊಂಡು ನೋಡಿ. ಅವಾಗವಾಗ ನಾನು ಬೇರೆ ಬೇರೆ ಥರ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ, ಪ್ಲೀಸ್ ಫಾಲೋ ಮಾಡಿ ಆಯಿತಾ. ನೋಡೋಣ ಈಗ ಎರಡೆರಡು ಇನ್ಸ್ಟೆಂಟನ್ನು ಯೂಸ್ ಮಾಡಿಕೊಂಡು ಯಾವ ಥರ ಮನೆ ಮದ್ದನ್ನ ರೆಮಿಡಿನ ನಾನು ಯೂಸ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಅದಕ್ಕೂ ಡಿಫ್ರೆನ್ಸ್ ಏನು ಕಾಣುತ್ತೆ ಸೊ ಅಲ್ವಾ. ಇದನ್ನು ವೀಕ್ಲಿ 2 or 3 times ಯೂಸ್ ಮಾಡ್ತಾ ಹೋದರೆ ಹೆಂಗೆ ಗೊತ್ತಾಗುತ್ತೆ ನಮ್ಮ ಒಂದು ಸ್ಕಿನ್ನಲ್ಲಿ ಯಾವ ಥರ ಒಂದು ಚೇಂಜಸ್ ಆಗ್ತಾ ಇದೆ, ಬ್ರೈಟ್ನೆಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಹಾಗೆಯೇ ಡಾರ್ಕ್ನೆಸ್ ಎಲ್ಲ ಬಂದಿರುತ್ತೆ ಅಲ್ವಾ, ಆಯಿಲ್ ಸ್ಕಿನ್ ಎಲ್ಲ ಯಾವ ಥರ ಹೋಗ್ತಾ ಇದೆ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಸೊ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೋಡ್ತಾ ಹೋಗೋಣ ನೆಕ್ಸ್ಟ್ ಏನು ಮಾಡಬೇಕು, ಯಾವ ಥರ ರೆಮಿಡಿ ಅಂತ. ವಾಚ್ ಅಂಡ್ ಸಿ. ಸೊ ನಾನೊಂದು ಬೌಲಿಗೆ 1 ಸ್ಪೂನ್ ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು. ಈ ಒಂದು ಟೀ ಪುಡಿಗೆ ಸೊ 1 ಸ್ಪೂನ್ ಬಂದುಬಿಟ್ಟು ಜೇನುತುಪ್ಪ ಅಂತ ಅಲ್ವಾ, ಸೊ ಜೇನುತುಪ್ಪ ಅಂತಾರೆ ಅಲ್ವಾ, ಅದನ್ನು ಹನಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನು, 1.5 ಸ್ಪೂನ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ ಆಯಿತಾ. ಸೊ ಹಾಕೊಂಡಾದ್ಮೇಲೆ ಸೊ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಇದು ಒಂದು 1/2 hour ಬಿಡೋಣ. ಯಾಕೆಂದರೆ ಟೀ ಪುಡಿ ಹಾಕಿದ್ರಿಂದ ಇದು ಸೊ ಕಾಫಿ ಪುಡಿ ಯಾವ ಥರ ತುಂಬ ಸಾಫ್ಟ್ ಇರುತ್ತೆ, ಇದು ಟೀ ಪುಡಿ ತುಂಬ ಸಾಫ್ಟ್ ಇರಲ್ಲ. ಹಾಗಾಗಿ ಸ್ವಲ್ಪ ಇದನ್ನು ನಾನು ಒಂದು 1/2 hour ನೆನೆಗೆ ಬಿಡ್ತೀವಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ಒಂದು 1/2 hour 30 minutes ಹೀಗೆ ಬಿಡ್ತೀನಿ. ಸೊ ನೋಡಿ, ಇದು 30 minutes ಆದಮೇಲೆ ಆಗ್ತಾ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಕಲರ್ ಕೂಡ ಡಿಫ್ರೆನ್ಸ್ ವೇರಿಯೇಷನ್. ಫಸ್ಟ್ ಇಷ್ಟೊಂದು ಕಲರ್ ಇರಲಿಲ್ಲ, ಇದು ಕಲರ್ ಬಿಡ್ತಾ ಹೋಗುತ್ತೆ. ಸ್ವಲ್ಪ ನೆನ್ಕೋಬೇಕು. ಟೀ ಪುಡಿ ಆದರೆ ಅಂತ ಅಂದರೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಟೀ ಪುಡಿ ಕಾಫಿ ಪೌಡರ್ ಆದರೆ ಅದು ತುಂಬ ಸಾಫ್ಟ್ ಇರುತ್ತೆ. ನಾವು ಇಮಿಡಿಯೇಟ್ಲಿ ಹಾಗೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇನ್ನೊಂದು ಟೈಮ್ ತೋರಿಸ್ತೀನಿ ಕಾಫಿ ಪುಡಿಯಲ್ಲಿ ಮತ್ತು ಯಾವ ಥರ ನಾವು ಯೂಸ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಕಾಫಿ ಪುಡಿಗಿಂತ ನಾನು ಟೀ ಪುಡಿ ಹಾಕಿ ಯೂಸ್ ಮಾಡಿ. ಟೀ ಪುಡಿ ಏನಕ್ಕೆ ಅಂತ ಈ ಥರ ರಫ್ ಇರುತ್ತೆ ಅಲ್ವಾ. ಸೊ ರಫ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಒಂದು ಸ್ಕಿನ್ ಮೇಲೆ ಇದು ಈ ಥರ ಸಾಫ್ಟಾಗಿ ತುಂಬ ಸಾಫ್ಟ್ ಅಲ್ಲ, ತುಂಬ ರಫ್ ಆಗಿ ಸ್ಕ್ರಬ್ ಮಾಡ್ತಾ ಇದ್ದಾಗ ನಮಗೆ ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸು ಕೂಡ ರಿಮೂವ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಟೀ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಟೈಮ್ ಕಾಫಿ ಪೌಡರ್ ಯೂಸ್ ಮಾಡ್ಕೊಂಡು ಯಾವ ಥರ ಮಾಡಬೇಕು ತೋರಿಸ್ತೀನಿ, ಅದನ್ನೊಂದು ತೋರಿಸ್ತೀನಿ. ಇದು ಬಂದುಬಿಟ್ಟು ಟೀ ಪೌಡರ್. ಸೊ ಇದು ಈ ಥರ ಆಗುತ್ತೆ ಅಲ್ವಾ. ಈ ಥರ ಆದಮೇಲೆ ಸೊ ನೋಡ್ತಾ ಹೋಗೋಣ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ನಾವು ಅಪ್ಲೈ ಮಾಡಿದ್ಮೇಲೆ ನಮ್ಮ ಫೇಸಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಇದು ಟೀ ಪುಡಿ ಬಂದು ಈ ಥರ ಇದೆ ಅಲ್ವಾ, ಈ ಥರ ಇದೆ. ನಾನು ಯಾವುದೇ ಥರ ಮೇಕಪ್ ಆಗಲಿ ಇಂಥ ಆಗಲಿ ಮಾಡಿಲ್ಲ. ಸೊ ನಾನು ಯಾವ ಥರ ಇದ್ದೀನಿ ಆ ಥರನೇ ಇದೆ. ಬಟ್ ನೋಡ್ತಾ ಹೋಗೋಣ, ಈ ಥರ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಒಂದು ಸ್ಕಿನ್ ಕೇರ್ನ, ನಿಮ್ಮ ತ್ವಚೆನ ನೀವೇ ನೋಡ್ಕೊಳ್ಬೇಕು ಅಲ್ವಾ. ಹಾಗಾಗಿ ನೀವು ಕೂಡ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಕಮೆಂಟ್ ಹಾಕಿ ಯಾವ ಥರ ಯೂಸ್ ಆಗಿದೆ ಅಂತ ಹೇಳಿಬಿಟ್ಟು. ಕೆಲವರು ಹೇಳ್ತಾರೆ ಜೇನುತುಪ್ಪ ಕೂದಲೆಲ್ಲ ಹಾಕಿದ್ರೆ ವೈಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಎಂತ ಆಗಲ್ಲ, ಜೇನುತುಪ್ಪ ಕೂದಲೆಲ್ಲ ಹಚ್ಚಿದ್ರೆ ಸೊ ಎಂಥ ವೈಟು ಕೂಡ ಆಗಲ್ಲ, ಎಂತ ಆಗಲ್ಲ. ಇದು ತುಂಬ ರಫ್ ಇದೆ, ತುಂಬ ಫೇಸ್ ಜಾಸ್ತಿ ಇದು ಸ್ಕ್ರಬ್ ಮಾಡಬಾರ್ದು. ಫೇಸು ತುಂಬ ಉರಿತಾ ಹೋಗುತ್ತೆ ನಮಗೆ, ಏಕೆಂದರೆ ಇದು ತುಂಬ ಗಟ್ಟಿ ಇದೆ ಅಲ್ವಾ ಟೀ ಪೌಡರು. ಹಾಗಾಗಿ ಈ ಟೀ ಪೌಡರ್, ಕಾಫಿ ಪೌಡರ್ ಏನಂದರೆ ತುಂಬ ಸಾಫ್ಟ್ ಇರುತ್ತೆ. ಬ್ರೂನು ಕೂಡ ಯೂಸ್ ಮಾಡ್ಬೋದು ನಾವು. ಬ್ರೂನಲ್ಲಿ ಯೂಸ್ ಮಾಡ್ಕೊಂಡು ಯಾವ ಥರ ಇದೇ ಥರ ಸೇಮ್ ಆಸ್ ಇಟ್ ಈಸ್ ಬ್ರೂ ಕೂಡ ನಾವು ಯೂಸ್ ಮಾಡಿಕೊಂಡು. ಬಟ್ ಅದೇನಪ್ಪ ಅಂತ ಹೇಳಿದ್ರೆ ಬ್ರೂ ಫುಲ್ಲು ಫೇಸ್ ತುಂಬ ಇದಾಗುತ್ತೆ, ಅಂಟ್ಕೊಳ್ಳುತ್ತೆ, ಫೇಸಿಗೆಲ್ಲ ತುಂಬ ಅಂಟ್ಕೊಳ್ಳುತ್ತೆ. ಈ ಥರ ಗ್ಯಾಪ್ನೆಸ್ ಎಂತ ಕಾಣಲ್ಲ. ಈ ಥರ ವೀಕ್ಲಿ 1 or 3 times ಮಾಡಿದರೆ ಸಾಕು ನಮಗೆ. ನಮ್ಮ ಒಂದು ಸ್ಕಿನ್ ವೈಟ್ ಹೆಡ್ಸ್ ಆಗಿರ್ಬೋದು, ಮೂಗಿ ಮೇಲೆಲ್ಲ ಇರುತ್ತೆ ಅಲ್ವಾ, ಸೊ ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ, ನಾವೇ ಕೂಡ ರಿಮೂವ್ ಮಾಡ್ಕೋಬೋದು. ಕೆಲವರು ಫೇಶಿಯಲ್ಲೆಲ್ಲ ಹೋಗ್ಬಿಟ್ಟು ಬ್ಯೂಟಿಷನಲ್ಲೆಲ್ಲ ಹೋಗ್ಬಿಟ್ಟು ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸನ್ನು ರಿಮೂವ್ ಮಾಡಿಸ್ಕೊಳ್ತಾರೆ. ಬಟ್ ಅದರ ಅವಶ್ಯಕತೆ ಇಲ್ಲ. ನಾವು ಹೋಮ್ ರೆಮಿಡಿ ಮಾಡ್ಕೊಂಡೇ ಕೂಡ ನಾವು ವೈಟ್ ಹೆಡ್ಸನ್ನು ನಾವೆಲ್ಲ ಕಮ್ಮಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಯಾವ ಥರ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಇದೇನಂದರೆ ತುಂಬ ರಫ್ ಮಾಡಿದರೆ ತುಂಬ ಫೇಸ್ ಎಲ್ಲ ಉರಿಯುತ್ತೆ. ನಾವು ಜಾಸ್ತಿ ರಬ್ ಮಾಡೋಕ್ಕೋಗ್ಬಾರ್ದು, ಇದು ತುಂಬ ಗಟ್ಟಿ ಇರುತ್ತೆ ಅಲ್ವಾ. ಹಾಗಾಗಿ ಫಸ್ಟಿನ ಫೇಸಿಗೂ ಈ ಫೇಸಿಗೂ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಯಾವ ಥರ ಕಾಣಿಸ್ತಾ ಇದೆ, ಫೇಸು ತುಂಬ ಸಾಫ್ಟ್ ಅನಿಸ್ತಾ ಇದೆ ನನಗೆ. ನೀವು ಕೂಡ ಇದೇ ಥರ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ, ಓಕೆನಾ. ಹಾಗೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಕೂಡ ಯೂಸ್ ಮಾಡಿ ಯಾವ ಥರ ರಿಸಲ್ಟ್ ಬಂದಿದೆ ಅಂತೇಳಿ ಪ್ಲೀಸ್ ಕಮೆಂಟ್ ಹಾಕಿ ತಿಳಿಸಿ.